ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಿಮ್ಮೆಲ್ಲರನ್ನೂ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ನಾನು ಕೂಡ ಫಾರ್ ದ ವೆರಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ತುಂಬಾ ಕೇಳ್ಪಟ್ಟಿದ್ದೆ ಈ ದೇವಸ್ಥಾನದ ಬಗ್ಗೆ, ಅದಕ್ಕೋಸ್ಕರ ಹೋಗೋಣ ಅಂತ ಡಿಸೈಡ್ ಮಾಡಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಬೆಳಗ್ಗೆನೇ ಹೊರಟ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದರಲ್ಲಿ ಏನು ಸರ್ಪ್ರೈಸಿಂಗ್ ಅಂತಂದರೆ ನಮಗೆ ಲೊಕೇಶನ್ನೇ ಸಿಗಲಿಲ್ಲ. ತುಂಬ ಹುಡುಕಿದ್ದೀವಿ ಈ ದೇವಸ್ಥಾನನ, 1 ಅವರ್ ತಿರುಗಾಡಿದ್ದೀವಿ, ನಮಗೆ ಲೊಕೇಶನ್ ಸಿಗಲಿಲ್ಲ. ಏನಾಗುತ್ತೆ ಅಂತಂದರೆ ಫಸ್ಟ್ ಟೈಮ್ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ತುಂಬಾ ಸುತ್ತಾಡಿಸುತ್ತೆ. ದರ್ಶನ ಮಾಡ್ಕೊಂಡು ವಾಪಸ್ ಬರುವಾಗ ಬೇಗ ಬರ್ತೀವಿ ಅಂತ ಹೇಳ್ತಾರೆ. ಅದು ನಮ್ಮ ವಿಚಾರದಲ್ಲಿ ನಿಜ ಆಯಿತು. ಫೈನಲಿ ದೇವಸ್ಥಾನದವ್ರಿಗೆ ಫೋನ್ ಮಾಡಿ ಕೇಳಿದಾಗ ಲೊಕೇಶನ್ನ ಅವರೇ ಕೊಟ್ಟರು. ಸೊ ಫೈನಲಿ ನಾವು ರೀಚ್ ಆದ್ವಿ. ಸೊ ತುಂಬಾ ಖುಷಿ ಆಯಿತು. ದೇವಸ್ಥಾನ ಇದೇ ದೇವಸ್ಥಾನ, ಇದು ಮುನೇಶ್ವರನ ದೇವಸ್ಥಾನ ಅಂತ. ಆ್ಯಂಡ್ ಇದು ಬಂದು ತುಂಬಾ ಪಾಸಿಟಿವ್ ಫೀಲ್ ಕೊಡ್ತು ನನಗೆ. ಫಾರ್ ದ ಫಸ್ಟ್ ಟೈಮ್ ವೈಬ್ ಇದೆ ಅಂತ ಅನ್ನಿಸ್ತು. ಸೊ ಮನೆ ದೇವ್ರು ಇರೋದ್ರಿಂದ ತುಂಬಾ ಖುಷಿ ಆಯಿತು ನನಗೆ. ಆ್ಯಂಡ್ ಆಲ್ಸೋ ಇಲ್ಲಿನ ಸ್ಪೆಷಾಲಿಟಿ ಏನು ಅಂತಂದರೆ, ದೇವ್ರ ಮುಂದೆ ಕೂತು ಫಸ್ಟು ಹೂವು ಕೇಳಿದ್ರೆ ಹೂವು ಕೊಟ್ಟಾದಮೇಲೆ ಮಾತ್ರ ಫರ್ದರ್ ಏನು ಮಾಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಇದನ್ನೆಲ್ಲ ನಾನು ಆ್ಯಕ್ಚುಲಿ ನಂಬಲ್ಲ, ದೇವ್ರು ಹೂವು ಕೊಡೋದು ಅದನ್ನೆಲ್ಲ ನಾನು ನಂಬಲ್ಲ. ಆ್ಯಂಡ್ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ದೇವ್ರ ಮುಂದೆ ಕೂತು ಮನಸ್ಫೂರ್ತಿಯಾಗಿ ನನಗೇನು ಬೇಕೋ ಅದನ್ನು ನಾನು ಕೇಳ್ಕೊಂಡಾಗ ದೇವರು ನನಗೆ ಬಲಗಡೆ ಹೂವಿನ ಪ್ರಸಾದನ ಕೊಡ್ತು. ಸೊ ತುಂಬಾ ಖುಷಿ ಆಯಿತು. ಆ್ಯಂಡ್ ಪಾಸಿಟಿವಿಟಿ ಇದೆ ಅಂತ ಫೀಲ್ ಆಯಿತು ನನಗೆ. ಸೊ ನೆಕ್ಸ್ಟ್ ಏನು ಮಾಡಿದ್ವಿ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದ್ರ ಲೊಕೇಶನ್ ಯಾರಿಗಾದರೂ ಬೇಕಿದ್ರೆ DM ಮಾಡಿ. ಸೊ ಲೊಕೇಶನ್ನ ನಾನು ಸೆಂಡ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಯಾರಿಗಾದರೂ ಈ ಪ್ಲೇಸಿನ ಲೊಕೇಶನ್ ಗೊತ್ತಿದ್ದರೆ ಕೂಡ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ಬೋದು. ಫೋಟೋಗ್ರಫಿ ಅನ್ನೋದು ಪ್ರೊಹಿಬಿಟೆಡ್ ಇತ್ತು, ಬಟ್ ಸ್ಟಿಲ್ ನಾನು ಪಿಕ್ಚರ್ಸ್ನ ಕ್ಲಿಕ್ ಮಾಡಿದ್ದೀನಿ. ಮುನೇಶ್ವರನ್ ಫೋಟೋ ಇದು ಲಾಸ್ಟಲ್ಲಿ ಏನು ನೋಡ್ತಿದ್ದೀರಾ ಅಂತ. ಥ್ಯಾಂಕ್ ಯು.